ಎಲ್ಲರಿಗೂ ನಮಸ್ಕಾರ ಮತ್ತು ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಇಲ್ಲಿ ಜಾತ್ರೆ ನಡೆಯೋದಕ್ಕಿಂತ ಮುಂಚೆ ಗ್ರೌಂಡ್ ಯಾವ ರೀತಿ ರೆಡಿ ಮಾಡ್ತಾರೆ, ಈ ಸಾಮಾನು ಬಂದಿಟ್ಟೋನಕ್ಕೆ ಗ್ರೌಂಡ್ ಯಾವ ರೀತಿ ರೆಡಿ ಮಾಡ್ಕೊಡ್ತಾರೆ, ಪಾದಗಟ್ಟೆ ಎಲ್ಲೈತಿ, ಈ ತೇರಿನ ವಿಶೇಷತೆ ಏನು, ಮತ್ತು ಜಾತ್ರೆ ದಿವಸ ಏನೇನು ಮಕ್ಕಳು ಆಟ ಆಡೋಕ್ಕೆ ಸಾಮಾನು ಬಂದಿರ್ತವೆ, ತಿನ್ನಕ್ಕೆ ಏನೇನು ಇರ್ತವೆ ಅಂತೇಳ್ಬಿಟ್ಟು ಈ ವಿಡಿಯೋ ತೋರ್ಸೋಕ್ಕೆ ಇಷ್ಟಪಡ್ತೀನಿ. ಎಂಡ್ವರೆಗೂ ಸ್ಕಿಪ್ ಮಾಡಿದೆ ಈ ವಿಡಿಯೋ ನೋಡಿ. ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನನಗೆ ಸಪೋರ್ಟ್ ಮಾಡಿ. ನಾನಿವತ್ತು ನಿಮಗೆ ತೋರ್ಸಕೊಟ್ಟಿರೋದು ದಕ್ಷಿಣ ಭಾರತದ ಕುಂಭಮೇಳ ಎಂದು, ಅಜ್ಜನ ಜಾತ್ರೆ ಎಂದು, ರೊಟ್ಟಿ ಜಾತ್ರೆ ಎಂದು ಕರೆಯಲ್ಪಡುವ ಕೊಪ್ಪಳದ ಶ್ರೀ ಗವಿಸಿದ್ದೇಶ್ವರ ಜಾತ್ರೆಯ ಬಗ್ಗೆ. ಇದೇ ನೋಡಿ ಕೊಪ್ಪಳದ ಶ್ರೀ ಗವಿಸಿದ್ದೇಶ್ವರ ಮಠ. ಇದರ ಎದುರಿಗೆ ಮಠದ್ದೇ ಒಂದು ದೊಡ್ಡ ಗ್ರೌಂಡ್ ಇದೆ. ಅದು ಎಷ್ಟು ದೊಡ್ಡದಿದೆ ಅಂದರೆ ಅಲ್ಲಿ ಸ್ಕೂಲ್ಸು, ಕಾಲೇಜು, ಹಾಸ್ಟೆಲ್ಲು ಮತ್ತು ಜಾತ್ರೆ ಟೈಮ್ನಾಗ ತೇರಡಿಯೋದು, ಜಾತ್ರೆ ಸಾಮಾನು ಅಲ್ಲೇ ಹಾಕೋದು, ಅಷ್ಟು ದೊಡ್ಡದಿದೆ ಗ್ರೌಂಡ್. ಬನ್ನಿ ನೋಡ್ಕೊಂಬರೋಣ ಹೋಗಿ. ಈಗ ಮೊದಲು ನಾವು ಗವಿಸಿದ್ದೇಶ್ವರನ ಜಾತ್ರೆಗಳ ತೇರು ನೋಡೋಣ. ನೋಡಿ ಇದೇ ನೋಡಿ ಅಜ್ಜನ ತೇರು. ಇದ್ರ ಬಗ್ಗೆ ನಾನು ನಿಮಗೆ ಹೇಳೋದಾದರೆ ಇದು ಸುಮಾರು 25-30 ವರ್ಷ ಹಳೆಯ ತೇರಿದು. ಇಲ್ಲೇನಿದು ತೇರು ಕಾಣುತ್ತಲ್ಲ, ಯಾವಾಗಲೂ ಇಲ್ಲೇ ಇರಲ್ಲ, ಒಂದು ಶೆಡ್ನಾಗ ಇಟ್ಟಿರ್ತಾರೆ. ಜಾತ್ರೆ ಟೈಮ್ನ ಮಾತ್ರ ಅದಲ್ಲಿಂದ ಶೆಡ್ನೇ ತೊಗೊಂಬಂದು ಮತ್ತೆ ಎಳಿತಾರೆ ಇಲ್ಲಿಗೆ. ಶೆಡ್ನಾಗಿದ್ದ ಇಲ್ಲಿಗೆ, ಇಲ್ಲಿಂದ ಶೆಡ್ಡಿಗೆ ಎಳ್ಕೊಂಡೋಗಿ ಅಚ್ಚು ಆಳಕತಿ. ಅಚ್ಚು ಆಳಾಗಿ ಎಷ್ಟೋ ತೇರು ಬಿದ್ದಿರೋದು ನೀವು ಕೇಳಿರ್ತಾರೆ ಮತ್ತು ನೋಡಿರಿ. ಅದಕ್ಕೆ ಈ ತೇರನ್ನ ಏನು ಮಾಡ್ಯಾರ ಅಂದ್ರೆ, ಈ ತೇರಿನ ಕೆಳಗೆ ಒಂದು ಜಾಕಿ ಮಾಡ್ಯಾರ. ಜಾಕಿ ಅಂದ್ರೆ ವೆಹಿಕಲ್ಗಳು ಪಂಚರ್ ಆದಾಗ ಲಿಫ್ಟ್ ಇರುತ್ತಲ್ಲ, ಆ ಥರ ಈ ತೇರಿಗೆ ಮಾಡ್ಯಾರ. ಆ ಜಾಕಿ ಮಾಡೋದು ಏನಾಗತ್ತಾರೆ, ಈ ತೇರನ್ನ ಈಜಿಯಾಗಿ ರೊಟೇಟ್ ಮಾಡ್ಬೋದು. ನಾವು ಇಲ್ಲಿ ನೋಡ್ಬೋದು ನೀವು. ಇದರಿಂದ ತೇರು ಸುಮಾರು ವರ್ಷಗಳ ಕಾಲ ಏನೂ ಆಗಲ್ಲ. ಇನ್ನು ಜಾತ್ರೆ 2 ದಿವಸ ಇದೆ. ಇಲ್ಲಿ ನೋಡ್ಬೋದು ನೀವು, ಎಲ್ಲ 4 ಗಾಲಿಗಳಿಗೆ ಗ್ರೀಸ್ ಹಚ್ಚಾಕತ್ತಾರ. ಮತ್ತು ಇಲ್ಲಿ ಪೇಂಟ್ ಮಾಡಕತ್ತಾರೆ ನೀಟಾಗಿ ಒಂದು ಕಡೆಯಿಂದ ಎಲ್ಲ. ತೇರಿನ ದಿನ ಇಷ್ಟೊಂದು ಹತ್ತಿರದಿಂದ ನಾವು ನೋಡೋಕ್ಕಾಗಲ್ಲ. ನೀವು ನೋಡ್ಬೋದು ಇಲ್ಲಿ ಭಾಳ ನೀಟಾಗಿ ಮಾಡ್ಯಾರ ತೇರನ್ನ. ನಾನು ಹೇಳಿದ್ನಲ್ಲ, ಮಠದ ಗ್ರೌಂಡು ಇದೆ ನೋಡಿ. ಈ ಜಾಗ ಭಾಳ ದೊಡ್ಡದಿದೆ. ಇಲ್ಲಿ ಕಾಣ್ತಿದ್ದಲ್ಲ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು, ಅವು ಹಾಸ್ಟೆಲ್ಲು ಮತ್ತು ಸ್ಕೂಲ್ಗಳದಾವು ಇಲ್ಲಿ. ಇಷ್ಟೊಂದು ದೊಡ್ಡ ಜಾಗ ಇರೋದ್ರಿಂದ ಜಾತ್ರೆ ಟೈಮ್ನಾಗ ಭಾಳ ಹೆಲ್ಪ್ ಆಕೈತೆ ಮಠಕ್ಕೆ. ಜಾತ್ರೆ ಮಾಡೋಕೆ, ಜಾತ್ರೆ ನೀಟಾಗಿ ಇಟ್ಕೊಳಕ್ಕೆ, ಕ್ಲೀನಾಗಿ ಇಟ್ಕೊಳಕ್ಕೆ, ಜಾತ್ರೆ ಎಲ್ಲ ಕೆಲಸಗಳು ಜೋರು ನಡೆಯಕತ್ತವು. ಬನ್ನಿ ನೋಡ್ಕೊಂಬರೋಣ ಏನು ಮಾಡಕತ್ತಾರಂತ. ಜಾತ್ರೆ ದಿವಸ ಇಲ್ಲಿ ಲಕ್ಷ ಜನ ಸೇರೋದ್ರಿಂದ ಗ್ರೌಂಡ್ನ ಯಾವ ರೀತಿ ಕ್ಲೀನ್ ಮಾಡ್ಯಾರ ಅಂದ್ರೆ, ಎಲ್ಲಾರ ನೋಡ್ರಿ ಒಂದು ಕಲ್ಲಿಲ್ಲ, ಒಂದು ತಗ್ಗಿಲ್ಲ, ಒಂದು ಗುಂಡಿಲ್ಲ, ಇವೆಲ್ಲ ನೋಡ್ಬೋದು ಇಲ್ಲೆಲ್ಲ ಎಷ್ಟು ನೀಟಾಗಿ ಮಾಡ್ಯಾರ. ಇದು ನೋಡಿದ್ರೆ ಹೆಂಗೆ ಆಕತ್ತಂದ್ರೆ ನ್ಯಾಷನಲ್ ಹೈವೇ ನೋಡ್ದಂಗೆ ಆಗತ್ತೆ. ನೋಡ್ಬೋದು ನೀವು ಇಲ್ಲಿ ತಗ್ಗದೆಲ್ಲ ಮಣ್ಣು ಹಾಕಿ ರೋಲರ್ ಹೊಡೆದು ಒಂದು ವಾರನೂ ವರ್ಕ್ ಮಾಡಕತ್ತಿರಲಿ. ಕಂಟಿನ್ಯೂ ನೀರು ಹಾಕ್ತಾರ, ಲೆವೆಲ್ ಆಗಲಿ, ನೀಟಾಗಿರಲಿ, ಗಟ್ಟಿ ಆಗಲ್ಲ ಅಂತ ಹೇಳ್ಬಿಟ್ಟು. ಇಲ್ಲಿ ನೋಡ್ಬೋದು ನೀವು ಇಲ್ಲಿ ಟ್ಯಾಕ್ಟ್ರಿಂದ ನೀರು ಹಾಕತ್ತೀರಿ ಇವತ್ತು. ಹಂಗೆ ನಡ್ಕೊಂತ ಪಾದಗಟ್ಟಿ ತಗೋಣ. ಪಾದಗಟ್ಟಿ ಹೆಂಗೈತಿ, ಅಲ್ಲಿ ಏನೈತಿ ಅಂತ ನೋಡ್ಕೊಂಬರೋಣ. ಜಾತ್ರೆ ದಿನ ತೇರನ್ನ ಪಾದಗಟ್ಟಿಗೆ ಎಳ್ಕೊಂಡು ಹೋಗ್ತಾರಲ್ಲ, ಆ ಪಾದಗಟ್ಟಿ ಇದೆ ನೋಡಿ. ತೇರನ್ನ ಇಲ್ಲಿ ಎಳ್ಕೊಂಬಂದು ಇಲ್ಲಿ ನಂದಿ ವಿಗ್ರಹಕ್ಕೆ ಪೂಜೆ ಮಾಡ್ಕೊಂಡು ಮತ್ತು ತೇರನ್ನ ವಾಪಸ್ ಎಳ್ಕೊಂಡು ಹೋಗಾರ. ಇಲ್ಲೇನು ಕಾಣ್ತಿದಲ್ಲ, ಇದ್ರ ಒಳಗಡೆ ಸುಮಾರು 10-12 ಎಕರೆ ಜಾಗನ ಜಾತ್ರೆ ಟೈಮ್ನಾಗ ಅಂಗಡಿಗಳು ಹಾಕಕ್ಕೆ, ಆಟ ಸಾಮಾನು ಹಾಕಕ್ಕೆ ಮಾಡ್ಯಾರ. ಇಲ್ಲಿ ಸುಮಾರು 5 ಎಂಟ್ರೆನ್ಸ್ ಇದಾವೆ ಒಳಗೆ ಹೋಗೋಕ್ಕೆ. 5 ಎಂಟ್ರೆನ್ಸಿಗೂ ಒಂದು ಹೆಸರು ಕೊಟ್ಟಾರ. ಬನ್ನಿ ನಾವೀಗ ಗವಿಸಿದ್ದೇಶ್ವರ ಎಂಟ್ರೆನ್ಸ್ ಐತಲ್ಲ, ಅದ್ರ ಒಳಗಡೆ ಹೋಗ್ಬರೋಣ. ಏನಪ್ಪ ಇಲ್ಲಿ ನೋಡಿದ್ರೆ ಖಾಲಿ ಐತಂತಾರ. ಜಾತ್ರೆ ಇನ್ನೂ 5-6 ದಿವಸ ಇದೆ. ಆಲ್ರೆಡಿ ಶಾಪ್ಗಳು ಬಂದು ಹಾಕ್ಯಾರ. ಶಾಪ್ಗಳು ಹಾಕಕ್ಕೆ ಮಠದ ಕಡೆಗಿಂದನೇ ನೀಟಾಗಿ ಲೈನ್ ಹಾಕಿ ಇಲ್ಲೇ ಶಾಪ್ ಹಾಕ್ಕೊಳತ್ತಾರ. ನೀಟಾಗಿ ರೋಡ್ ಮಾಡಿ ಜನ ಓಡಾಡೋಕ್ಕೆ ಜಾಗ ಬಿಟ್ಟು ಹೆಂಗೆ ಮಾಡ್ಯಾರ ಅಂದ್ರೆ, ನಿಮ್ಗೆ ಹೇಳಿದ್ರೆ ಈ ಸಿಟಿ ಒಳಗೆ ಲೇಔಟ್ ಮಾಡಿರ್ತಾರಲ್ಲ, ನೀಟಾಗಿ ರೋಡು ಡ್ರೈನೇಜ್ ಥರ ಆ ಥರ ನೀಟಾಗಿ ಲೈನ್ ಹಾಕ್ಬಿಟ್ಟು ಪೋಲ್ ಹಾಕ್ಬಿಟ್ಟು ಆ ಶಾಪ್ನವ್ರಿಗೆ ಅಷ್ಟು ನೀಟಾಗಿ ಮಾಡಿಕೊಟ್ಟಾರ ಶಾಪ್ ಹಾಕೊಳಕ್ಕೆಲ್ಲ. ಇದೇ ವಿಡಿಯೋದಲ್ಲಿ ಮುಂದೆ ನಾನು ತೇರಿನ ದಿವಸ ಎಷ್ಟು ಜನ ಸೇರಿರ್ತಾರೆ, ಈಗೇನು ಖಾಲಿ ಕಾಣುತ್ತಲ್ಲ, ಈ ಜಾಗದಾಗ ಆಟ ಆಡೋಕ್ಕೆ ಜನ ಎಷ್ಟು ಒಂದು ಜನ ಆಟ ಆಡ್ತಾರೆ, ಎಷ್ಟು ಖುಷಿ ಪಟ್ಟಿರ್ತಾರೆ ಅಂತ ನಾನು ತೋರಿಸ್ತೀನಿ. ವಿಡಿಯೋನ ಸ್ಕಿಪ್ ಮಾಡಬೇಡಿ. ಈಗಾಗಲೇ ನೀವು ಇಲ್ಲಿ ನೋಡ್ಬೋದು, ಈ ಜಾತ್ರೆ ನೋಡೋಕೆ ಕೊಪ್ಪಳ ಸುತ್ತಮುತ್ತಲಿನ ಎಲ್ಲ ಜಿಲ್ಲೆಗಳಿಂದ ಲಕ್ಷ ಜನ ಸೇರಿದ್ದಾರೆ ಇಲ್ಲಿ. ಈಗಾಗಲೇ ವೇದಿಕೆ ಮೇಲೆ ಜಾತ್ರೆಗೆ ಬಂದಿರತಕ್ಕಂಥ ಗಣ್ಯರಿಂದ
ಜಾತ್ರೆ ಚಾಲನೆ ಕೊಡ್ತಾರೆ. ಆ ಚಾಲನೆ ಕೊಟ್ಟ ತಕ್ಷಣ ತೇರು ಎಳಿತಾರೆ. ಅದು ನೀವು ನೋಡುವಂತ್ರಿ. ಈಗ ಮಠದ ವೇದಿಕೆಯಿಂದ ರಥ ಎಳೆಯೋಕ್ಕೆ ಚಾಲನೆ ಕೊಟ್ಟಾಯಿತು. ಜನ ಈಗಾಗಲೇ ಉತ್ತುತ್ತಿ ಎಸಿದ್ದ ಜೈ ಗವಿಸಿದ್ದೇಶ್ವರ ಅಂತ ಜಯಕಾರ ಹಾಕಕತ್ತಾರ. ಇಲ್ಲಿ ಲಕ್ಷ ಜನ ಸೇರ್ಯಾರ. ನೋಡ್ಬೋದು ನೀವು ಇದರಲ್ಲಿ ಎಕ್ಕಡಿ ನೋಡಿದ್ರು ಬರೀ ಜನರೇ ಕಾಣಕತ್ತಾರ. ತೇರಿಗಾಗಲೇ ಪಾದಗಟ್ಟಿ ಕಡೆ ಹೋಗ್ತಾ ಇದೆ. ಹೋಗ್ಬಿಟ್ಟು ಅಲ್ಲಿ ಪೂಜೆ ಮಾಡ್ಕೊಂಡು ಮತ್ತೆ ವಾಪಸ್ಸು ಇದೇ ಜಾಗಕ್ಕೆ ವಾಪಸ್ ತೇರು ಬರ್ತೈತಿ. ಬರೋವರೆಗೂ ನಾವಿಲ್ಲೇ ಕಾಯೋಣ. ಇಲ್ಲಿ ತನಕ ನಾವು ಜಾತ್ರೆಗೆ ತೇರು ಮತ್ತು ಗ್ರೌಂಡ್ ರೆಡಿ ಮಾಡೋದ್ರಿಂದ ಹಿಡಿದು ಇವತ್ತು ತೇರು ಎಳೆದು ಪಾದಗಟ್ಟಿಗೆ ಹೋಗಿ ವಾಪಸ್ ಬರೋವರೆಗೂ ನೋಡಿದ್ದೆ ನಾವೀಗ. ಜಾತ್ರೆಗೆ ಬಂದವರು ಜಾತ್ರೆಗೆ ತಿರುಗಾಡಿ ಅಲ್ಲಿ ಆಟ ಆಡಿ ಅಲ್ಲಿ ಸಿಗೋ ವೆರೈಟಿ ಫುಡ್ ತಿಂದು ಬಂದಿಲ್ಲ ಅಂದ್ರೆ ಆ ಜಾತ್ರೆ ಮಜನೇ ಇರಲ್ಲ. ಬರ್ರಿ, ಯಾಕೆ ತಡ ಮಾಡೋದು, ಜಾತ್ರೆಗೆ ಹೋಗಿ ನಾವು ಆಟ ಆಡಿ ಏನೋ ತಿನ್ಕೊಂಡು ಬರೋಣ ಈಗ.
ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಬೇರೆಯವರಿಗೆ ಲಿಂಕ್ನ ಶೇರ್ ಮಾಡಿ, ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಹೊಸ ಜಾಗ ಹೊಸ ವಿಷಯ ಜೊತೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಂಟಿಲ್ ಅನ್ಲೆಸ್ ಟೇಕ್ ಕೇರ್, ಬಾಯ್ ಬಾಯ್.